ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೇಯಸ್ ಫುಡ್ಡಿ ಆ್ಯಂಡ್ ವ್ಲಾಗ್ಸ್. ನಾನು ರಮ್ಯಾ. ತೀರ್ಥರಾಮೇಶ್ವರ ಕೂಡ ಬಂದ್ವಿ, ಹಾಗೆ ಮಂದೇವ್ರು ಕೂಡ ಹೋಗಬೇಕು ಅಂತೇಳಿ ಫ್ಯಾಮಿಲಿ ಜೊತೆ ಮಂದೇವ್ರಿಗೆ ಕೂಡ ಹೋಗ್ತಾ ಇದ್ದೀವಿ. ನನ್ನ ಮೈದನ ಕೂಡ ಹೊಸ ಬೈಕ್ ಕೂಡ ತೊಗೊಂಡಿದ್ದ, ಹಾಗೆ ನಮ್ಮ ಭಾವ ಅವ್ರದ್ದು ಮಂದೇವ್ರಿಗೆ ಹೋಗ್ಬೇಕಾಗಿತ್ತು ಅಂತ ಹೇಳಿ ಕಾರ್ ತೊಗೊಂಡಿದ್ರಲ್ವ, ಹಾಗೆ ಮಂದೇವ್ರಿಗೆ ಹೋಗಿ ಬರೋಣ ಅಂಥೇಳಿ ಹೊರಟ್ವಿ. ಊರ ಹತ್ರನೇ ಇದೆ, ತುಂಬ ಏನು ದೂರ ಏನಿಲ್ಲ. ಹಾಗಾಗಿ ಹೊರಟ್ವಿ ಅಷ್ಟು ಕೂಡ. ಪಾಪ ಕೂಡ ನನ್ನ ಹತ್ರ ಇದ್ದ, ಅವನು ಅವ್ರ ತಾತ ಎತ್ಕೊಂಡು ಮುಂದ್ಗಡೆ ಕೂರಿಸ್ಕೊಂಡ್ರು. ಎಲ್ಲರೂ ಕೂಡ ಮಾತಾಡ್ಕೊಳ್ತಾ ಅಂದರೆ ಒಂಥರ ಎಂಜಾಯ್ ಮಾಡ್ಕೊಳ್ತಾ ಹೋಗ್ತಾ ಇದ್ವಿ. ನನ್ನ ಹಸ್ಬೆಂಡು ನನ್ನ ಮೈದನ ಬೈಕಲ್ಲಿ ಬರ್ತಾಯಿದ್ರು, ನಾವೆಲ್ಲರೂ ಕಾರಲ್ಲೇ ಹೋಗ್ತಾ ಇದ್ದೀವಿ. ಇದೇ ನೋಡಿ ಕಾಣಿಸ್ತಿದೆಯಲ್ವ ದೇವಸ್ಥಾನ ಕೂಡ ರೀಚ್ ಆದ್ವಿ. ಆದರೆ ನಮಗೆ ಗೊತ್ತಿರಲಿಲ್ಲ ದೇವಸ್ಥಾನನ ಇನಾಗ್ರೇಟ್ ಮಾಡ್ತಿದ್ದಾರೆ ಅಂಥೇಳಿ. ಅಂದರೆ ವರ್ಕ್ ಎಲ್ಲ ಮಾಡ್ತಾಯಿದ್ರು, ಆದರೂ ಪೂಜೆ ಎಲ್ಲ ಮಾಡಿಕೊಡ್ತಾರೆ ಅಂತ ಗೊತ್ತಾಗಿತ್ತು. ಮುಂಚಿತವಾಗೇ ಗೊತ್ತಾಗಿರಲಿಲ್ಲ ದೇವಸ್ಥಾನನ ಜೀರ್ಣೋದ್ಧಾರ ಮಾಡ್ತಿದ್ದಾರೆ ಅಂತ. ಸರಿ ಆಯಿತು, ಬಂದಿದ್ದೀವಲ್ವ ಹಾಗೆ ಹೋಗಬಾರ್ದು ಅಂಥೇಳಿ ನಾವು ಕೂಡ ಅಷ್ಟೇ ದೇವಸ್ಥಾನಕ್ಕೆಲ್ಲ ಹೋದ್ವಿ. ಅಂದರೆ ಲಿಂಗನ ಮುಚ್ಚಿಬಿಟ್ಟು ಅದನ್ನು ಪುನಃಸ್ಥಾಪಿಸ್ತಾ ಇದ್ದಾರೆ, ಅದಕ್ಕೋಸ್ಕರ ದೇವಸ್ಥಾನನೆಲ್ಲ ರೆಡಿ ಮಾಡ್ತಾಯಿದ್ರು. ಹಾಗೆ ಬಂದಿದ್ದೀವಲ್ವ, ಹಾಗೆ ವಾಪಸ್ ಹೋಗಬಾರ್ದಲ್ವ, ಹಾಗಾಗಿ ಸ್ವಾಮಿಯವ್ರನ್ನೆಲ್ಲ ಕೇಳಿದ್ವಿ. ಸರಿ ನಾವು ಪೂಜೆ ಮಾಡಿಕೊಡ್ತೀವಿ ನಿಮಗೆ ಅಂತ ಹೇಳಿದರು. ಅಂದರೆ ತುಂಬ ದೂರದಿಂದ ಬಂದಿದ್ದಾರಲ್ವ ಕಾರ್ ತಗೊಂಡು ಅಂಥೇಳಿ. ಅವರು ಸರಿ ಆಯಿತು ಬನ್ನಿ ಅಂತ ಪೂಜೆ ಮಾಡಿಕೊಡ್ತೀನಿ ಅಂದರು. ದೇವ್ರದ್ದು ವಿಗ್ರಹ ಎಲ್ಲ ಗರ್ಭಗುಡಿ ಒಳಗಡೆ ಇತ್ತು, ಹಾಗಾಗಿ ಸದ್ಯಕ್ಕೆ ಇಲ್ಲೇ ಪೂಜೆ ಮಾಡಿಕೊಡ್ತೀನಿ ಅಂತೇಳಿ ಸ್ವಾಮಿ ನಮಗೆಲ್ಲ ಪೂಜೆ ಮಾಡಿಕೊಡ್ತಾಯಿದ್ರು. ನಾವು ಹಣ್ಣು ಕಾಯಿ ಪ್ರಸಾದ ಎಡೆ ಎಲ್ಲ ತೊಗೊಂಬಂದಿದ್ವಿ, ಕೊಟ್ವಿ. ಪೂಜೆ ಕೂಡ ಮಾಡಿಬಿಟ್ಟು ಕೊಟ್ಟರು. ತುಂಬ ಖುಷಿಯಾಯಿತು. ನಾವು ಅಷ್ಟು ದೂರದಿಂದ ಬಂದರೂ ಕೂಡ ನಮಗೆ ಅಟ್ಲೀಸ್ಟ್ ದೇವ್ರ ದರ್ಶನ ಆದರೂ ಸಿಕ್ತು ಅಂತೇಳಿ ಖುಷಿಯಾಯಿತು. ಕೆಲವು ಕಡೆ ಈ ಥರ ವರ್ಕ್ ಮಾಡ್ತಾಯಿದ್ರೆ ಪೂಜೆ ಪುನಸ್ಕಾರ ಏನು ಮಾಡೋದಿಲ್ಲ, ಆದರೂ ನಮ್ಮ ಅದೃಷ್ಟ ಅನಿಸುತ್ತೆ. ದೇವ್ರ ದರ್ಶನ ಕೂಡ ಸಿಕ್ತು. ಹಾಗೆ ನಾವು ಕೂಡ ಪೂಜೆ ಕೂಡ ಮಾಡಿ ಮುಗಿಸ್ಕೊಂಡ್ವಿ. ಹಣ್ಣು ಕಾಯಿ ಎಲ್ಲ ಕೊಟ್ವಿ. ಸ್ವಾಮಿಯವ್ರ ಹಣ್ಣು ಕಾಯಿ ಎಲ್ಲ ಮಾಡಿ ಹೂವಿನ ಹಾರ ಎಲ್ಲ ತೊಗೊಂಬಂದಿದ್ವಲ್ಲ ದೇವರಿಗೆಲ್ಲ ಹಾಕಿಬಿಟ್ಟು ಬಂದರು. ಕಾರ್ ಪೂಜೆ ಮಾಡಿಸ್ಬೇಕಾಗಿತ್ತಲ್ವ, ಹಾಗಾಗಿ ನಿಂಬೆಹಣ್ಣು ಹಾಗೆ ಕಾರ್ ಕೀ ಬೈಕ್ ಕೀ ಎಲ್ಲ ಕೊಟ್ವಿ. ಅವರು ಕೂಡ ಅಷ್ಟೇ ಪೂಜೆ ಮಾಡಿ ರಿಟರ್ನ್ ನಮಗೆ ಕೊಟ್ಟರು. ಕಾರ್ ಗಾಲಿ ಕೆಳಗಡೆ 4 ನಿಂಬೆಹಣ್ಣು, ಬೈಕಿಗೆ 2 ನಿಂಬೆಹಣ್ಣು, ಮತ್ತು ನನ್ನ ಇನ್ನೊಬ್ಬ ಮೈದನ ಬೈಕ್ ಕೂಡ ಇತ್ತು, ಅದಕ್ಕೆ 2 ನಿಂಬೆಹಣ್ಣು ಅಂತ ತೊಗೊಂಬಂದಿದ್ವಿ. ಯಾವ ರೀತಿ ವರ್ಕ್ ಮಾಡ್ತಿದ್ದಾರೆ ಅಂತೇಳಿ ನೋಡೋಣ ಅಂತ ಹೋದ್ವಿ. ಫುಲ್ ಒಳಗಡೆ ಎಲ್ಲ ಟೈಲ್ಸ್ ಹಾಕ್ತಾಯಿದ್ರು. ಹಾಗೆ ಲಿಂಗನ ಆಯ್ಕೆ ಮಾಡಿ ಈ ರೀತಿ ಕ್ಲೋಸ್ ಮಾಡಿದರು. ಅಲ್ಲಿ ಚಿಕ್ಕ ಶಿವಲಿಂಗ ಇತ್ತು, ಅಲ್ಲಿ ದೊಡ್ಡ ಶಿವಲಿಂಗ ಇಡ್ತಾರಂತೆ. ಸರಿ ನಾವು ನೋಡ್ಕೊಂಬರೋಣ ಅಂತ ಒಳಗೊಳದ್ವಿ. ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ನೀವೇ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಂತ. ದೇವಸ್ಥಾನ ಜೀರ್ಣೋದ್ಧಾರ ಮಾಡೋದೇ ಒಂಥರ ಸಂಭ್ರಮವಾಗಿರುತ್ತೆ. ಇದು ಆಚರಣೆ ಕೂಡ ಬಸವನ ಜಯಂತಿ ದಿವಸ ಮರುಸ್ಥಾಪನೆ ಮಾಡ್ತಾರೆ. ಆದರೆ ಅಲ್ಲಿವರೆಗೂ ನಾವು ಇರೋಕ್ಕಾಗಲ್ಲ, ನಾವು ಅಷ್ಟರೊಳಗಡೆ ರಿಟರ್ನ್ ಬರ್ತೀವಿ. ಹಾಗಾಗಿ ಇಷ್ಟು ಸಾಧ್ಯನೋ ಅಷ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ. ಈ ದೇವಸ್ಥಾನದ ಹೆಸರು ಶ್ರೀ ಬೆಟ್ಟಮಲ್ಲೇಶ್ವರ ಸ್ವಾಮಿ ಅಂತ ಹೇಳಿ. ನಾವು ಅಷ್ಟೇ ದೇವಸ್ಥಾನದೊಳಗಡೆ ವರ್ಕ್ ಮಾಡೋದೆಲ್ಲ ನೋಡಿಬಿಟ್ಟು ಬಂದು ಸ್ವಾಮಿಯವ್ರು ಕೂಡ ಪೂಜೆ ಮಾಡ್ತಾಯಿದ್ರು, ಕಾರು ಬೈಕು ಎಲ್ಲ. ಅಲ್ಲಿ ಬಂದ್ವಿ. ಸ್ವಾಮಿಯವ್ರು ಕೂಡ ಪೂಜೆ ಮಂತ್ರ ಹೇಳ್ಕೊಳ್ತಾ ಪೂಜೆ ಮಾಡ್ತಿದ್ರು. ಅದೇನೋ ಒಂಥರ ವಿಶೇಷ. ಹೊಸ
ವಾಹನ ಅಥವಾ ವೆಹಿಕಲ್ಸ್ ತೊಗೊಂಡ್ರೆ ಅಟ್ಲೀಸ್ಟ್ ಮನೆದೇವ್ರಿಗೆ ಹೋಗಿ ಪೂಜೆ ಮಾಡಿಸ್ಬೇಕು ಅನ್ನೋದೊಂಥರ ಪದ್ಧತಿ. ಆದರೂ ನಮಗೂ ಮನ್ಸಿಗೆ ಒಂಥರ ಸಮಾಧಾನ. ಪೂಜೆ ಮಾಡಿಸೋದ್ರಿಂದ ನಮ್ಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅನ್ನೋ ಒಂದು ನಂಬಿಕೆ ಕೂಡ ನಮ್ಮಲ್ಲಿರುತ್ತೆ. ಅವರು ಕೂಡ ಅಷ್ಟೇ ಪೂಜೆ ಎಲ್ಲ ಮಾಡಿ ನಿಂಬೆಹಣ್ಣೆಲ್ಲ ಕೊಟ್ಟರು. ಹಂಗೆ ಹಸ್ಪರ್ದಲ್ಲಿ ಕಟ್ಟಿ ಗಾಡಿಗಳಿಗೆಲ್ಲ ಕಟ್ಕೊಳಕ್ಕೆ ಅಂತೇಳಿ ಒಂದೊಂದನ್ನು ಕೊಟ್ಟರು 3 ಗಾಡಿಗೂ. ನಮ್ಮ ಭಾವ ಅವರು ಸ್ಟೇರಿಂಗ್ ಹತ್ರ ಒಂದು ಕಟ್ಕೊಳ್ತಾ ಇದ್ದಾರೆ. ನನ್ನ ಮೈದ ಕೂಡ ಬೈಕಿಗೆ ಕಟ್ಕೊಳ್ತಿದ್ದಾರೆ. ಸರಿ ಅಂತೇಳಿ ಅವರು ಕೂಡ ನಿಂಬೆಹಣ್ಣೆಲ್ಲ ಇಟ್ಟಿದ್ರಲ್ವ, ಗಾಡಿನ ಮುಂದಕ್ಕೆ ಮೂವ್ ಮಾಡಿ ಅಂತ ಹೇಳಿದರು. ಹಾಗಾಗಿ ಎಲ್ಲರೂ ಗಾಡಿನ ಮುಂದಕ್ಕೆ ಮೂವ್ ಮಾಡ್ತಾಯಿದ್ರು. ಇದು ನನ್ನ ಮೈದನ ಹೊಸ್ದಾಗಿ ತೊಗೊಂಡಿರುವಂತಹ ಬೈಕು. ಹಾಗಾಗಿ ಅದನ್ನು ಕೂಡ ತೊಗೊಂಬಂದಿದ್ವಿ ಪೂಜೆ ಮಾಡಿಸ್ಬೇಕು ಅಂತ ಹೇಳಿ. ಬೈಕ್ ತೊಗೊಂಡಾಗಿಂದ ಅವ್ನು ಮಂದೇರಿಗೆ ಬಂದಿರಲಿಲ್ಲ. ಹಾಗಾಗಿ ಅವನು ಈ ಸರಿ ಊರಿಗೆ ಬರ್ಬೇಕಾದ್ರೆ ಬೈಕ್ ತೊಗೊಂಬಂದಿದ್ನಲ್ವ, ಹಾಗಾಗಿ ಮಂದೇರಿಗೆ ತೊಗೊಂಬಂದಿದ್ದ. ಅಪ್ಪು ಕೂಡ ಅಷ್ಟೇ ಆಟ ಆಡ್ತಾ ಇದ್ದ. ಒಟ್ಟು ಅವನಿಗೆ ಫ್ರೀಯಾಗಿ ಜಾಗ ಇರಬೇಕು, ಅದರಲ್ಲೂ ಹೊಸ ಜಾಗ ಆಗಿರೋದ್ರಿಂದ ಅವ್ನ ಪಾಡಿಗೆ ಅವ್ನು ಆಡ್ತಾನೆ, ಯಾವುದೇ ರೀತಿ ಕಿರಿಕಿರಿ ಮಾಡಲ್ಲ. ಹಾಗೆ ಎತ್ಕೊಳ್ಳಿ ಅಂತ ಕೂಡ ಯಾರ ಹತ್ರನೂ ಹಠ ಮಾಡ್ತಿರಲಿಲ್ಲ. ಅಲ್ಲೆಲ್ಲ ವರ್ಕರ್ಸ್ ಇದ್ರಲ್ಲ, ಅವ್ರ ಜೊತೆ ಎಲ್ಲ ಮಾತಾಡ್ಕೊತ ಆಟ ಆಡ್ತಾಯಿದ್ರು. ಅವರು ಕೂಡ ಮಾತಾಡಿಸ್ತಾಯಿದ್ರು. ಹಾಗೆ ನಮ್ಮ ಭಾವ ಫ್ರೀಯಾಗಿದ್ರಲ್ವ ಅಂತ ಅವನು ಕೂಡ ಎತ್ಕೊಂಡು ಅವನ ಜೊತೆ ಕೂಡ ಕೂತ್ಕೊಂಡು ಮಾತಾಡ್ಸ್ಕೊಳ್ತಾ ಕೂತಿದ್ರು. ಅವನು ಕೂಡ ಅಷ್ಟೇ ಕೆಲವೊಂದು ಸರಿ ಕೆಲವೊಬ್ರಿಗೆ ಅಡ್ಜಸ್ಟ್ ಆಗಲ್ಲ ಬೇಗ. ಇವ್ರನ್ನೂ ನೋಡೋದು ಸ್ವಲ್ಪ ರೇರ್ ಆಗಿರುತ್ತೆ, ಆದರೂ ಕೂಡ ಬೇಗ ಅಡ್ಜಸ್ಟ್ ಆಗಿಬಿಡ್ತಾನೆ. ಅಂದರೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾನೆ ಕೆಲವ್ರ ಜೊತೆ, ಕೆಲವೊಬ್ರ ಜೊತೆ ಅಡ್ಜಸ್ಟ್ ಆಗೋಲ್ಲ. ಹಾಗಾಗಿ ಅವ್ನಿಗೆ ಏನು ಕಂಫರ್ಟಬಲ್ ಅನಿಸುತ್ತೋ ಆ ಥರ ಮಾಡ್ತಾನೆ. ನಮ್ಮ ಭಾವನೆ ಎತ್ಕೊಂಡು ಕೂತ್ಕೊಂಡು ಮಾತಾಡಿಸ್ತಾಯಿದ್ರು ನಾನು ಹೇಳ್ತಿದ್ದೆ, ಅವ್ನು ಯಾಕೋ ನಿಮ್ಮ ಹತ್ರ ಸೈಲೆಂಟಾಗಿದ್ದಾನೆ, ಅಷ್ಟು ಸುಲಭವಾಗಿ ಅವ್ನು ಸುಮ್ಮನೆ ಇರೋನಲ್ವಲ್ಲ, ಕೆಳಗೆ ಬಿಡಿ ಅಂತ ಹಠ ಮಾಡ್ತಿದ್ದ ಅಂತ ನಾನು ಹೇಳಿದೆ. ಅದಕ್ಕೆ ಇಲ್ಲ, ಅವ್ನು ಸುಮ್ಮನೆ ಕೂತಿದ್ದ, ನಿನ್ನ ನೋಡಿದ ತಕ್ಷಣ ಹಠ ಮಾಡ್ತಿದ್ದಾನೆ ಅಷ್ಟೇ ಅಂತ ಹೇಳಿದರು. ಸರಿ ಹೊರಡೋಣ, ಟೈಮ್ ಆಗುತ್ತೆ ಅಂತ ಅಂದ್ಕೊಂಡ್ವಿ. ಹಾಗೆ ನಮ್ಮ ಭಾವ ಈ ದೇವರಿಗೆಲ್ಲ ಕೈ ಮುಗಿದ್ರು. ಇದು ವಿಶೇಷವಂತೆ ಈ ಕಲ್ಲು. ಅಂದರೆ ಈ ದೇವ್ರನ್ನ ನಾವೇನಾದ್ರು ಮನಸ್ಸಲ್ಲಿ ಬೇಡ್ಕೊಂಡು ಈ ಕಲ್ಲನ್ನ ಎತ್ತಿದರೆ ಅದು ಹಗುರವಾಗಿ ಬಂದರೆ ಆ ಮನಸ್ಸಲ್ಲಿರೋದು ನೆರವೇರುತ್ತೆ ಅಂತ. ಅದೇ ಭಾರವಾಗಿ ಬಂದರೆ ನೆರವೇರಲ್ಲ ಅನ್ನೋದು ನಂಬಿಕೆಯಲ್ಲಿದ್ದು. ನಮ್ಮ ಅತ್ತೆ ಕೂಡ ಕೇಳಿದರು, ಅದನ್ನು ಕೂಡ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಆಗುತ್ತೆ ಅಂತ ಬಂತು ಅಂತ ಹೇಳಿದರು. ತುಂಬ ಖುಷಿಯಾಯಿತು ಅವ್ರಿಗೆ ಮಾತ್ರ. ಕೆಲವೊಬ್ರಿಗೆ ಕೆಲವೊಂಥರ ನಂಬಿಕೆ ಕೂಡ ಇರುತ್ತೆ, ಅದು ನಾವು ಸುಳ್ಳು ಅನ್ನೋಕೆ ಹೇಳೋಕ್ಕಾಗೋದಿಲ್ಲ. ಅವ್ರ ನಂಬಿಕೆ ಅದು. ನಾವು ಕೂಡ ಪ್ರಸಾದ ಎಲ್ಲ ಕೊಟ್ಬಿಟ್ಟು ಅಲ್ಲಿರೋರಿಗೆಲ್ಲ ಪ್ರಸಾದ ಕೂಡ ಹಂಚ್ಬಿಟ್ಟು ಬಂದು ಸರಿ ಹೊರಡೋಣ, ಟೈಮ್ ಆಗುತ್ತೆ ಮನೆಗೆ ಹೋಗೋಷ್ಟ್ರೊಳಗಡೆ, ಈವ್ನಿಂಗ್ ಆಗಿಬಿಡುತ್ತೆ ಅಂತೇಳಿ ಮನೆಗೆ ಕೂಡ ಬಂದ್ವಿ. ಮನೆಗೆ ಬಂದಮೇಲೆ ಅತ್ತೆ ಸ್ನ್ಯಾಕ್ಸ್ಗೆ ಅಂತ ಮಂಡಕ್ಕಿ ಹಾಗೆ ಟೀ ಮಾಡಿದ್ವಿ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋನ ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.